ಬಹಳ ಮುಖ್ಯವಾಗಿ ಮಂಜುನಾಥನ ಮೇಲಾಣೆ, ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯ ಮೇಲೆ ಸ್ವಾಮಿಯ ಮುಂದೆ ನಿಂತು ಆಣೆ ಪ್ರಮಾಣ ಮಾಡೋಣ. ಇದು ಬಿಜೆಪಿಯ ಶಾಸಕರುಗಳಿಗೆ ಕೊಟ್ಟಿರುವ ಸಲಹೆ ಅಥವಾ ಬಿಜೆಪಿ ರಾಜ್ಯಾಧ್ಯಕ್ಷರು ತೆಗೆದುಕೊಂಡಿರುವಂತಹ ನಿರ್ಧಾರ. ಆ ನಿರ್ಧಾರ ನಾಳೆ ದಿವಸ ಬದಲಾಗಬಹುದು. ಯಾಕೆಂದರೆ ಪಕ್ಷದ ಹಿರಿಯ ನಾಯಕರುಗಳೆಲ್ಲರೂ ಕೂಡ ಬೇಡ, ಅಂಥದ್ದೆಲ್ಲ ಮಾಡೋದು ಬೇಡ ಅನ್ನುವಂತಹ ಸಲಹೆಯನ್ನು ಆಲ್ರೆಡಿ ಕೊಟ್ಟಿದ್ದಾರೆ. ಬಹಿರಂಗವಾಗಿ ಹೇಳಿದ್ದಾರೆ, ಆಂತರಿಕವಾಗಿ ಸಲಹೆ ಕೊಟ್ಟಿದ್ದಾರೆ, ಬಹಿರಂಗವಾಗಿ ತಮ್ಮ ಅಭಿಪ್ರಾಯಗಳನ್ನು ಬಹಳ ಮುಕ್ತವಾಗಿ ಹೇಳ್ಕೊಂಡು ಬಂದಿದ್ದಾರೆ. ಆದರೆ ಇಲ್ಲಿ ವಿಚಾರ ಇರುವಂಥದ್ದು, ಶಾಸಕರನ್ನೇ ಕರ್ಕೊಂಡು ಹೋಗಿ ಆಣೆ ಪ್ರಮಾಣ ಮಾಡಿಸುವಂತಹ ಕೆಲಸವನ್ನು ರಾಜ್ಯಾಧ್ಯಕ್ಷರು ಮಾಡ್ತೀನಿ ಅಂತ ಹೇಳಿದಾಗ ಶಾಸಕರು ಇಲ್ಲ ನಾನು ಕ್ರಾಸ್ ವೋಟ್ ಮಾಡಿದ್ದೀನಿ ಅಂತ ಹೇಳೋದಕ್ಕೆ ಸಾಧ್ಯ ಇದೆಯಾ? ಯಾವ್ಯಾವ ಶಾಸಕರ ಮೇಲೆ ಪಕ್ಷದ ನಾಯಕರುಗಳಿಗೆ ಅನುಮಾನ ಇದೆಯೋ ಆ ಶಾಸಕರುಗಳೂ ಸೇರಿದಂತೆ ಬಿಜೆಪಿ ಎಲ್ಲ ಶಾಸಕರು ಹೇಳ್ತಾ ಇದ್ದಾರೆ, ನಾವು ರೆಡಿ ಇದ್ದೀವಿ, ಆಣೆ ಮಾಡೋದಕ್ಕೂ ರೆಡಿ ಇದ್ದೀವಿ, ತೊಂದರೆ ಇಲ್ಲ ನಮಗೆ ಅನ್ನುವಂಥ ಅಭಿಪ್ರಾಯವನ್ನು ಹೇಳ್ತಿದ್ದಾರೆ. ಹಿರಿಯ ನಾಯಕರದ್ದು ಬೇರೆ ಅಭಿಪ್ರಾಯ ಇದೆ. ವರದಿ ನಿಮಗೆ ತೋರಿಸ್ತಾರೆ. ಧರ್ಮಸ್ಥಳ ಶ್ರೀ ಕ್ಷೇತ್ರಕ್ಕೆ ಬರಬೇಕು, ನಾವು ಶಾಸಕ ಪಕ್ಷ ಸಭೆ ಆಗಬೇಕು, ಮಾಡಬಾರ್ದು ಆ ಥರದ ಪಾಠ ಇದರಲ್ಲಿ ಧರ್ಮಸ್ಥಳವನ್ನು ಎಳೆಯುತ್ತಾರೆ. ಧರ್ಮಸ್ಥಳದ ಆ ಪುಣ್ಯಭೂಮಿಯ ಮೆಟ್ಟಲಿನಲ್ಲಿಟ್ಟು ನಮಗೆ ರಿಲೀಫ್ ಕೊಡಿ ಅಂತ ಹೇಳುವುದರಲ್ಲಿ ಅರ್ಥ ಇಲ್ಲ. ವಿಧಾನ ಪರಿಷತ್ ಚುನಾವಣೆಯಲ್ಲಿನ ಅಡ್ಡ ಮತದಾನ ದೋಸ್ತಿ ನಾಯಕರಲ್ಲಿ ಅಲ್ಲೋಲ ಕಲ್ಲೋಲದ ಪರಿಸ್ಥಿತಿ ಸೃಷ್ಟಿಸಿದೆ. ಬಿಜೆಪಿ ಜೆಡಿಎಸ್ ನಾಯಕರಿಗೆ ಸೋಲು ಹೊಸದಲ್ಲದಿದ್ರು ಅಡ್ಡ ಮತದಾನ ರಾಜ್ಯ ನಾಯಕರಿಗೆ ನುಂಗಲಾರದ ತುತ್ತಾಗಿದೆ. ಒಂದಲ್ಲ ಎರಡಲ್ಲ, ಬಿಜೆಪಿಯ 7 ಮಂದಿ, ಜೆಡಿಎಸ್ನ 4 ಮಾಡಿದ ಅಡ್ಡ ಮತದಾನದ ಅವಾಂತರ ರಾಜ್ಯ ಬಿಜೆಪಿ ನಾಯಕತ್ವದ ಸಾಮರ್ಥ್ಯ ಪ್ರಶ್ನಿಸುವಂತಾಗಿದೆ. ಇದ್ದ 3ರಲ್ಲಿ ಕದ್ದವರು ಯಾರು ಅನ್ನೋದನ್ನ ಹುಡುಕಲು ಸಮಿತಿಯನ್ನ ರಚಿಸಿದ್ದೂ ಆಯಿತು, ಒಬ್ಬೊಬ್ಬರನ್ನೇ ಕರೆದು ವಿಚಾರಿಸಿದ್ದೂ ಆಯಿತು. ಆದರೆ ಸುತಾರಾಮ್ ತಪ್ಪು ಮಾಡಿದವರು ಒಪ್ಪಲು ಸಿದ್ಧರೇ ಇಲ್ಲ. ಹೀಗಾಗಿ ಅಡ್ಡ ಮತದಾನದ ಚಾಳಿ ಹಿಡಿದವರ ಪತ್ತೆಗೆ ನೆನಪಾಗಿದ್ದೆ ಧರ್ಮಸ್ಥಳ ಮಂಜುನಾಥನ ಮೇಲಿನ ಪ್ರಮಾಣ. ಅಡ್ಡ ಮತದಾನದ ಅಡಕತ್ತರಿಯಲ್ಲಿ ರಾಜ್ಯ ಬಿಜೆಪಿ, ಸತ್ಯ ಶೋಧನೆಗೆ ಧರ್ಮಸ್ಥಳ ಮಂಜುನಾಥನ ಮೊರೆ. ಹಿಂದೊಮ್ಮೆ 2011ರಲ್ಲಿ ಅಂದು ಸಿಎಂ ಆಗಿದ್ದ ಬಿಎಸ್ ಯಡಿಯೂರಪ್ಪ ಹಾಗೂ ಎಚ್.ಡಿ. ಕುಮಾರಸ್ವಾಮಿ ಮಧ್ಯೆ ಭ್ರಷ್ಟಾಚಾರ ಆರೋಪ ಪ್ರಕರಣ ಒಂದು ಸದ್ದು ಮಾಡಿತ್ತು. ಹೀಗಾಗಿ ಮಾತಿಗೆ ಮಾತು ಬೆಳೆದು ಅಂದು ಮಂಜುನಾಥನ ಮೇಲೆ ಆಣೆ ಪ್ರಮಾಣ ಇಡೀ ದೇಶವೇ ಕಣ್ಣರಳಿಸಿ ನೋಡುವಂತೆ ಮಾಡಿತ್ತು. ಆದರೆ ಸಾರ್ವಜನಿಕ ವಲಯದಲ್ಲಿ ಭಾರೀ ಆಕ್ರೋಶ ವ್ಯಕ್ತವಾಗಿದ್ರಿಂದ ಇಬ್ಬರೂ ಧರ್ಮಸ್ಥಳಕ್ಕೆ ಹೋದ್ರೂ ಆಣೆ ಪ್ರಮಾಣ ಮಾಡದೆ ವಾಪಸ್ಸಾಗಿದ್ರು. ಆದ್ರೀಗ ಮತ್ತೆ ಮಂಜುನಾಥನ ಮೇಲೆ ಆಣೆ ಪ್ರಮಾಣದ ಪರ್ವ ಶುರುವಾಗಿದೆ. ಖುದ್ದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಧರ್ಮಸ್ಥಳದಲ್ಲಿ ಶಾಸಕಾಂಗ ಪಕ್ಷದ ಸಭೆ ನಡೆಸಿ ಅಲ್ಲೇ ಆಣೆ ಪ್ರಮಾಣದ ಮಾತನ್ನಾಡಿದ್ದಾರೆ. ಇದಕ್ಕೆ ವಿಪಕ್ಷ ನಾಯಕ ಆರ್ ಅಶೋಕ್ ಕೂಡ ಧ್ವನಿಗೂಡಿಸಿದ್ರು. ಈ ಮುಂದಿನ ವಾರದಲ್ಲೇ ಧರ್ಮಸ್ಥಳದಲ್ಲೇ ನಮ್ಮ ಶಾಸಕಾಂಗ ಪಕ್ಷ ಸಭೆಯನ್ನು ಕರಿಬೇಕು. ಅಲ್ಲಿ ಕರೆದು ಯಾರಿವತ್ತು ಶಾಸಕರು ತಾಯಿಗೆ ದ್ರೋಹ ಬಗೆಯುವಂಥ ಕೆಲಸವನ್ನು ಮಾಡಿದ್ದಾರೆ, ಅದು ಯಾರೇ ಆಗಿರಲಿ, ನಾವು ಎಷ್ಟೇ ದೊಡ್ಡವರಾದರೂ ಕೂಡ ನಾವೆಲ್ಲರೂ ಕೂಡ ದೇವರನ್ನು ನಂಬತಕ್ಕಂಥವ್ರು. ಇವತ್ತು ಧರ್ಮಸ್ಥಳ ಶ್ರೀ ಕ್ಷೇತ್ರಕ್ಕೆ ಬರಬೇಕು, ನಾವು ಶಾಸಕಾಂಗ ಪಕ್ಷ ಸಭೆ ಆಗಬೇಕು, ಅಲ್ಲಿ ಸತ್ಯದ ಬಗ್ಗೆ ಗೊತ್ತಾಗಬೇಕು, ಆ ಶ್ರೀ ಕ್ಷೇತ್ರದಲ್ಲಿ ತೀರ್ಮಾನ ಆಗಬೇಕು. ಇದು ನಾನಂತೂ ನಿರ್ಧಾರ ಮಾಡಿದ್ದೇನೆ. ಇನ್ನು ಮುಂದೆ ಈ ಥರ ಯಾವನು ಮಾಡಬಾರ್ದು, ಆ ಥರದ ಪಾಠ ಬುದ್ಧಿ ಕಲಿಸ್ತೀನಿ. ಗ್ಯಾರಂಟಿ ಐಡೆಂಟಿಫೈ ಆಗಬೇಕಲ್ಲ, ಅಲ್ಲ ಐಡೆಂಟಿಫೈ ಆಗಲಿ ಕೇಂದ್ರದ ನಾಯಕರ ಜೊತೆ ಚರ್ಚೆ ಮಾಡ್ತೀರಿ. ಅವ್ರ ಮೇಲೆ ಅವ್ರ ಜನ್ಮದಲ್ಲಿ ಎಲೆಕ್ಷನ್ ಕಂಟೆಸ್ಟ್ ಮಾಡಬಾರ್ದು, ಹಂಗೆ ಮಾಡ್ತೀರಿ. ಅಡ್ಡ ಮತದಾನ ಮಾಡಿದವರ ಪತ್ತೆಗೆ ನಾಯಕರ ಭಾರೀ ಸರ್ಕಸ್ ನಡೆಯುತ್ತಿದೆ. ಒಂದೆಡೆ ಸಮಿತಿ ಮಾಡಿ ಅಡ್ಡ ಮತ ಮಾಡಿದವರ ಪತ್ತೆಗೆ ಸರ್ಕಸ್ ನಡೆಯುತ್ತಿದೆ. ಮತ್ತೊಂದೆಡೆ ಧರ್ಮಸ್ಥಳದಲ್ಲಿ ಆಣೆ ಪ್ರಮಾಣ ಮಾಡಿಸಲು ಪ್ಲಾನ್ ಮಾಡಿಕೊಂಡಿದ್ದಾರೆ. ಧರ್ಮಸ್ಥಳದಲ್ಲಿ ಶಾಸಕಾಂಗ ಸಭೆ ನಡೆಸಿ ಬಳಿಕ ಪ್ರಮಾಣಕ್ಕೆ ತಂತ್ರ ಮಾಡಲಾಗಿತ್ತು. ಆದರೆ ಬಿಜೆಪಿ ರಾಜ್ಯಾಧ್ಯಕ್ಷರ ನಿರ್ಧಾರಕ್ಕೆ ಪಕ್ಷದಲ್ಲೇ ಭಾರೀ ವಿರೋಧ ವ್ಯಕ್ತವಾಗಿದೆ. ಆದರೆ ಕೆಲವರು ರಾಜಕೀಯಕ್ಕೆ ದೇವರನ್ನ ಎಳೆದು ತರುವುದು ಬೇಡ ಅಂತ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಪಕ್ಷದ ಹಿರಿಯರು ಸೇರಿ ಹಲವರಿಂದ ಆಣೆ ಪ್ರಮಾಣಕ್ಕೆ ವಿರೋಧ ವ್ಯಕ್ತವಾಗಿದೆ. ವಿಜಯೇಂದ್ರ ಪ್ರಸ್ತಾಪಕ್ಕೆ ನಿನ್ನೆ ಬಿಜೆಪಿ ನಾಯಕರು ಒಪ್ಪಿಗೆ ಸೂಚಿಸಿದರಾದರೂ ಹಿರಿಯರಿಂದ ವಿರೋಧ ವ್ಯಕ್ತವಾಗಿದೆ. ರಾಜಕೀಯಕ್ಕೆ ಧರ್ಮಸ್ಥಳ ಮಂಜುನಾಥನ ಎಳೆದು ತರುವುದು ಬೇಡವೇ ಬೇಡ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಹಿರಿಯ ನಾಯಕ ಸುರೇಶ್ ಕುಮಾರ್ ಹೇಳಿದ್ದಾರೆ. ಧರ್ಮಸ್ಥಳ ಅತ್ಯಂತ ಪವಿತ್ರ ಕ್ಷೇತ್ರವಾದ್ದರಿಂದ ನಮ್ಮ ಈ ಇದರಲ್ಲಿ ಧರ್ಮಸ್ಥಳವನ್ನು ಎಳೆಯೋದು ಬೇಡ, ನಾವು ಅದನ್ನು ಫೈಂಡ್ ಔಟ್ ಮಾಡೋಣ. ಫೈಂಡ್ ಔಟ್ ಮಾಡಿ ಪತ್ತೆ ಹಚ್ಚಿ ಇವತ್ತಿಲ್ಲ ನಾಳೆ ಪತ್ತೆ ಆಗ್ತದೆ, 10 ದಿವಸದಾಗ ಗೊತ್ತಾಗತ್ತೆ. ಅದಕ್ಕೆ ಇದನ್ನು ನೀವು ಕೈ ಬಿಡ್ರಿ ಅಂತ ವಿನಂತಿ ಮಾಡಿದ್ದೇನೆ. ಸಹಜವಾಗಿ
ಯಾರಿಗೇ ಆಗಲಿ ಇದು ವೇದನೆ ನೋವು ಕೊಡುವಂಥ ವಿಚಾರ. ಆ ನೋವಿನ ಹಿನ್ನೆಲೆಯಲ್ಲಿ, ವೇದನೆ ಹಿನ್ನೆಲೆಯಲ್ಲಿ, ಬೇಸರದ ಹಿನ್ನೆಲೆಯಲ್ಲಿ ರಾಜ್ಯಾಧ್ಯಕ್ಷರು ಆ ಮಾತನ್ನು ಹೇಳಿದ್ದಾರೆ. ಅವರು ನಮ್ಮ ವಿರೋಧ ಪಕ್ಷದ ನಾಯಕರ ಜೊತೆನೂ ಕೂಡ ಇದರ ಬಗ್ಗೆ ಚರ್ಚೆ ಮಾಡ್ತೀನಿ, ಹಿರಿಯರ ಜೊತೆನೂ ಚರ್ಚೆ ಮಾಡೋ ನಿರ್ಧಾರ ತೊಗೊಳ್ತೀವಿ. ಪಕ್ಷ ಏನು ನಿರ್ಧಾರ ತೊಗೊಳುತ್ತೆ ನಾವು ಎದುರು ನೋಡೋಣ. ಪಕ್ಷ ಏನು ನಿರ್ಧಾರ ತೊಗೊಳುತ್ತೆ ಅದನ್ನು ಪಾಲಿಸ್ತೀವಿ. ಇನ್ನು ಈ ಮಧ್ಯೆ ಇದೇ ಅಭಿಪ್ರಾಯ ಇತರ ನಾಯಕರಲ್ಲೂ ವ್ಯಕ್ತವಾಗಿದೆ. ಧರ್ಮಸ್ಥಳಕ್ಕೆ ಹೋಗೋದು ಬೇಡ, ಆಂತರಿಕ ಸಮಿತಿಯಲ್ಲೇ ಪತ್ತೆ ಹಚ್ಚಿ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ಅಂತ ಹೇಳುತ್ತಿದ್ದಾರೆ. ಈಗಾಗಲೇ ಸುರೇಶ್ ಕುಮಾರ್ ನನ್ನ ಜೊತೆ ಫೋನ್ ಮಾಡಿ ಮಾತಾಡಿದ್ದಾರೆ, ನನಗೊಂದು ಪತ್ರನೂ ಕೂಡ ಕಳಿಸಿದ್ದಾರೆ. ನೆನ್ನೆ ಸದಾನಂದ ಗೌಡರು ಕೂಡ ನನ್ನ ಜೊತೆ ಮಾತಾಡಿದ್ದಾರೆ. ಮತ್ತು ಬೆಲ್ಲದ್ದವರು ನಮ್ಮ ಉಪನಾಯಕರು ಪ್ರಹ್ಲಾದ್ ಜೋಶಿಯವರು ನನ್ನ ಜೊತೆ ಮಾತಾಡಿದ್ದಾರೆ. ಸೊ ಇದು ಒಳ್ಳೆಯ ಸಂಪ್ರದಾಯ ಅಲ್ಲ, ಈ ಥರದ್ದೆಲ್ಲ ಬೇಡ ಅಂತ ಹೇಳಿದ್ದಾರೆ. ಅಲ್ಲ, ಎಲ್ಲರೂ ಹೇಳಿರೋದು ಬೇಡ, ಧರ್ಮಸ್ಥಳವನ್ನು ರಾಜಕೀಯವಾಗಿ ಯೂಸ್ ಮಾಡಬಾರ್ದು ಅಂತ ಅಭಿಪ್ರಾಯ ವ್ಯಕ್ತ ಮಾಡಿದ್ದಾರೆ. ನಮ್ಮ ಪಾರ್ಟಿಯಲ್ಲಿ ಇವತ್ತು ಏನು ಆಣೆ ಪ್ರಮಾಣ ವಿಚಾರದಲ್ಲಿ ಏನು ಚರ್ಚೆ ಆಗ್ತಾ ಇದೆನೋ ಇದನ್ನ ಸರಿಯೋ ತಪ್ಪ ಅನ್ನೋಂಥ ಒಂದು ಅಧ್ಯಯನ ಮಾಡಿರಿ ಅನ್ನೋಂಥ ಒಂದು ಕಮಿಟಿಯನ್ನು ಕೂಡ ಮಾಡಿದ್ದಾರೆ. ಅವರು ಕೂಡ ಆಣೆ ಪ್ರಮಾಣ ಯಾವುದೇ ವಿಚಾರವನ್ನು ಮಂಜುನಾಥ ಸನ್ನಿಧಾನದಲ್ಲಿ ತೊಗೊಂಡೋಗೋದು ಬೇಡ. ಇವತ್ತು ಯಾರು ಇವತ್ತು ಈ ಮತ ಹಾಕೋಂಥ ಟೈಮಲ್ಲಿ ಮೋಸ ಮಾಡಿದಾರೋ ಅವರು ಭಗವಂತ ಏನು ಶಿಕ್ಷಣ ಕೊಡ್ತಾರೋ ಅದು ಕೊಟ್ಕೊಂಡು ಹೋಗಲಿ. ನಮ್ಮ ಎಲ್ಲ ಅಭಿಮಾನಿಗಳಿಗೆ ನೋವಾಗುತ್ತೆ. ಹಂಗಾಗಿ ಆ ರೀತಿ ಆಣೆ ಪ್ರಮಾಣ ಬೇಡ. ಶಾಸಕಾಂಗ ಸಭೆಯನ್ನು ಧರ್ಮಸ್ಥಳದಲ್ಲಿ ಕರೆದು ಆ ದೇವರ ಮುಂದೆ ಪ್ರಮಾಣ ಮಾಡಲಿ ಅಂತಕ್ಕಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದಕ್ಕೆ ಕೆಲವು ಹಿರಿಯ ಸದಸ್ಯರು ಅದು ಗೌರವ ತರ್ತಕ್ಕಂಥದ್ದಲ್ಲ, ಧರ್ಮಸ್ಥಳದ ಮಂಜುನಾಥ ಸ್ವಾಮಿಗೆ ಒಂದು ರೀತಿಯಾದಂಥ ಗೌರವವನ್ನು ಕಳೆದಾಗ ಆಗತ್ತೆ ಅಂತಕ್ಕಂಥ ಅಭಿಪ್ರಾಯ ಕೂಡ ಬಂದಿದೆ. ಅದೇನೇ ಆಗಲಿ, ಒಟ್ಟಾರೆ ಅಡ್ಡ ಮತದಾನ ಮಾಡಿರ್ತಕ್ಕಂಥವ್ರಿಗೆ ಶಿಕ್ಷೆ ಆಗಬೇಕು. ಈಗಾಗಲೇ ಅವ್ರಿಗೆ ಶಿಕ್ಷೆ ಆಗಿದೆ. ನಿನ್ನೆ ರಾಜ್ಯಾಧ್ಯಕ್ಷರೇನು ಧರ್ಮಸ್ಥಳ ಮಂಜುನಾಥ ಸನ್ನಿಧಿಯಲ್ಲಿ ಒಂದು ಆಣೆ ಪ್ರಮಾಣ ಮಾಡಿದ್ರೆ ಅಲ್ಲೇ ಶಾಸನ ಸಭೆ ಕರಿತೀನಿ ಅಂತ ನಾವೆಲ್ಲ ಶಾಸಕರು ರೆಡಿ ಇದ್ದೀವಿ. ಯಾರು ತಪ್ಪು ಮಾಡಿದ್ದಾರೆ, ಯಾರು ಅಡ್ಡ ಮತ ಮಾಡಿದ್ದಾರೆ ಸನ್ನಿಧಿಯಲ್ಲಿ ಗೊತ್ತಾಗ್ತದೆ ಆಣೆ ಪ್ರಮಾಣ ಮಾಡಿದ್ಮೇಲೆ. ಯಾಕಂದ್ರೆ ಮಾಡ್ತಿಲ್ಲ ಅವ್ರಿಗೂ, ಯಾಕಂದರೆ ಸುಮ್ಮನೆ ಅಪಾದನೆ ರಾಜ್ಯ ತುಂಬ ಇದೊಂದು ಚರ್ಚೆ ವಿಷಯ ಆಗಬಾರ್ದು, ವರಿಷ್ಠರು ಕೂಡ ಮುಜುಗರ ಆಗಬಾರ್ದು ಅಂತ ನಮ್ಮ ರಾಜ್ಯಾಧ್ಯಕ್ಷರು ನಿಲುವು ತೊಗೊಂಡಿದ್ದಾರೆ. ನಿಲುವಿಗೆ ನಾವೆಲ್ಲ, ನಾನಂತೂ ಅವ್ರ ನಿಲುವಿಗೆ ಸ್ಪಂದಿಸ್ತೀನಿ. ನಾನು ಶಾಸನ ಸಭೆ ಕರೆದ್ರೆ ನಾವೆಲ್ಲ ಹೋಗ್ತೀವಿ ಅಂತ ಹೇಳಕ್ಕೆ. ದಯವಿಟ್ಟು ಧರ್ಮಸ್ಥಳ ಒಂದು ಪುಣ್ಯಕ್ಷೇತ್ರ, ಅದು ನಮ್ಮ ಪವಿತ್ರ ಕ್ಷೇತ್ರ ಅಂತೇಳಿ ಪರಿಗಣನೆ ಮಾಡಿದಂತ. ಅದರಲ್ಲಿ ತಗೊಂಡೋಗಿ ರಾಜಕಾರಣ, ನಮ್ಮ ಈ ಕೊಳಕು ರಾಜಕಾರಣವನ್ನು ಧರ್ಮಸ್ಥಳದ ಆ ಪುಣ್ಯಭೂಮಿಯ ಮೆಟ್ಟಲಿನಲ್ಲಿಟ್ಟು ನಮಗೆ ರಿಲೀಫ್ ಕೊಡಿ ಅಂತ ಹೇಳೋದರಲ್ಲಿ ಅರ್ಥ ಇಲ್ಲ. ಅದು ಹಂಗೆ ಆಗಲೂಬಾರ್ದು. ಈ ರೀತಿ ರಾಜಕಾರಣ ಅಲ್ಲಿ ಆಗ್ತದೆ ಅಂತ ಹೇಳುವಂಥದ್ದು ಆಗಲಿಕ್ಕೆ ಸರಿಯಲ್ಲ. ನೀವು ದಯವಿಟ್ಟು ಇದನ್ನು ಪುನರ್ ಪರಿಶೀಲಿಸಿ. ಖಂಡಿತನೂ ಕೂಡ ನಮ್ಮ ರಾಜ್ಯಾಧ್ಯಕ್ಷ ತೆಗೆದುಕೊಂಡಿರ್ತಕ್ಕಂಥ ತೀರ್ಮಾನ ಸಮಂಜಸವಾಗಿದೆ. ಇವತ್ತು ಈ ಎಷ್ಟು ನಂಬಿಕೆ ಇಟ್ಟಿದ್ದಾರೆ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಮೇಲೆ ಅಂತಕ್ಕಂಥದ್ದು ಎಲ್ಲ ಜಾಹೀರಾಗಿರ್ತಕ್ಕಂಥದ್ದು. ಖಂಡಿತನೂ ಕೂಡ ಅವ್ರು ಎಲ್ಲಿ ಕರೆದ್ರು ಕೂಡ ನಾವೆಲ್ಲ ಬರ್ತೀವಿ, ಅವ್ರ ತಗೊಂಡಂಥ ತೀರ್ಮಾನಕ್ಕೆ ಬದ್ಧರಾಗಿರ್ತೀವಿ. ಇಷ್ಟೇ ಅಲ್ಲ, ಇದೇ ಅಭಿಪ್ರಾಯವನ್ನ ದೋಸ್ತಿ ನಾಯಕ ಎಚ್ ಡಿ ಕುಮಾರಸ್ವಾಮಿ ಕೂಡ ವ್ಯಕ್ತಪಡಿಸಿದ್ದಾರೆ. ನಮ್ಮ ಶಾಸಕರು ಸ್ವಯಂ ಪ್ರೇರಿತವಾಗಲ್ಲದಿದ್ರು ಬ್ಲಾಕ್ ಮೇಲ್ ಆಗಿ ಕ್ರಾಸ್ ವೋಟಿಂಗ್ ಮಾಡಿರೋ ಸಾಧ್ಯತೆ ಇದೆ. ಜೊತೆಗೆ ಅಭಿವೃದ್ಧಿ ಹೆಸರಲ್ಲಿ ಜನರೆದುರು ಹೋಗಲು ಕ್ರಾಸ್ ವೋಟ್ ಆಗಿರಬಹುದು. ಈ ಬಗ್ಗೆ ಹೆಚ್ಚು ಆತಂಕಿತರಾಗೋ ಅಗತ್ಯವಿಲ್ಲ, ಆಣೆ ಪ್ರಮಾಣವೆಲ್ಲ ಅಗತ್ಯವಿಲ್ಲ ಅಂತ ಹೇಳಿದ್ದಾರೆ. ಎಚ್ ಡಿ ಕುಮಾರಸ್ವಾಮಿ ವ್ಯಕ್ತಪಡಿಸಿರುವ ಅನುಮಾನವನ್ನೇ ಮಾಜಿ ಸಿಎಂ ಡಿ.ವಿ. ಸದಾನಂದಗೌಡ ಕೂಡ ವ್ಯಕ್ತಪಡಿಸಿದ್ದಾರೆ. ಈ ಒಂದು ಚುನಾವಣೆಯಲ್ಲಿ ಕ್ರಾಸ್ ವೋಟಿಂಗ್ ಏನಾಗಿದೆ, ಇದೇನು ಹೊಸದಲ್ಲ. ಇವತ್ತು ಪಕ್ಕದಲ್ಲಿ ಅದ್ಯಾವುದು ಜಾರ್ಖಂಡ್ನಲ್ಲಿ ಕಾಂಗ್ರೆಸ್ದೇ ಆಗಿದೆಯಲ್ಲ. ಇಲ್ಲಿ ಪ್ರಶ್ನೆ ಇರೋದು ಮ್ಯಾನ್ ಪವರು, ಮಸಲ್ ಪವರು, ಮನಿ ಪವರು. ಇದರಲ್ಲಿ ಏನು ಬೇಕಾದರೂ ಮಾಡ್ತಾರೆ. ಈ ಚುನಾವಣೆಯಿಂದ ನಾನು BJPಯ ನನ್ನ ಮಿತ್ರ ಪಕ್ಷದ ಸ್ನೇಹಿತರಿಗೂ ಹೇಳ್ತೇನೆ, ಯಾರೂ ಯಾವುದೇ ಕಾರಣಕ್ಕೂ ಆತಂಕಕ್ಕೆ ಒಳಗಾಗೋದು ಬೇಡ. 18ನವರು ಹೋಗಿ ಮೊನ್ನೆ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿದ್ದಾರೆ. ನೀವು ಮಾಧ್ಯಮ ಸ್ನೇಹಿತರು ಕೇಳಿದಾಗ ಇಲ್ಲ ಅಭಿವೃದ್ಧಿಗೆ ದುಡ್ಡು ಕೊಡ್ತೀನಿ ಅಂತ ಹೇಳಿದರು, ಯಾವಾಗ ಕೊಡ್ತೀರಿ ಅಂತ ಕೇಳಕ್ಕೆ ಬಂದಿದ್ದೀನಿ ಅಂತ ಹೇಳಿದ್ದಾರೆ. ಅದರಿಂದ ಅಭಿವೃದ್ಧಿಯ ಹೆಸರಿನಲ್ಲಿ ಕೆಲವರಿಗೆ ಸ್ವಲ್ಪ ಕ್ಷೇತ್ರದ ಜನತೆ ಮುಂದೆ ಹೋಗಲಿಕ್ಕೆ, ಇವತ್ತು ಅಭಿವೃದ್ಧಿ ಆಗದೇ ಇದ್ದರೆ 2 ವರ್ಷ ಚುನಾವಣೆ ಇದೆ, ಆ ಹಿನ್ನೆಲೆಯಲ್ಲಿ ಕೆಲವರು ಕ್ರಾಸ್ ಔಟ್ ಮಾಡಿರ್ಬೋದು. ಅದರಿಂದ ಈ ಒಂದು ವಿಷಯವನ್ನು ಇಲ್ಲಿಗೆ ಬಿಟ್ಟು 2028 ಇಂಥ ಕೆಟ್ಟ ಸರ್ಕಾರ ಕಿತ್ತೋಗಲಿಕ್ಕೆ ಏನು ನಾವು ಪ್ಲ್ಯಾನ್ ಮಾಡಬೇಕು ಅದರ ಕಡೆ ಗಮನ ಕೊಡಬೇಕು ಅನ್ನೋದು ನನ್ನ ಅಭಿಪ್ರಾಯ. ಸುಮಾರು 13 ಇರಬೇಕು. ಸಾಯಂಕಾಲ ಒಂದು 7:30 ಗಂಟೆಗೆ ನಮ್ಮೊಬ್ಬ ಆತ್ಮೀಯರು, ಅವರು ರಾಜಕಾರಣಿ ಅಲ್ಲ, ಆದರೆ BJPಯ ಬಗ್ಗೆ ಭಾರಿ ಒಲವಿರೋರು, ಮೋದಿಯ ಬಗ್ಗೆ ಒಲವಿರೋರು,
ಅವರು ಫೋನ್ ಮಾಡಿ ಹೇಳಿದರು, ನೋಡಿ ಸರ್ ಇಲ್ಲೇ ಪಕ್ಕದಲ್ಲಿ ನಿಮ್ಮ ಐಷಾರಾಮಿ ಒಂದು ಟವರ್ ಇದೆ, ಪ್ರೆಸ್ಟೀಜ್ ಟವರಲ್ಲಿ ಯಾರೋ BJP ಒಂದಷ್ಟು ಜನ ಬೇರೆ ಒಂದಷ್ಟು ಜನ ವಿಧಾನ ಪರಿಷತ್ನ ಚುನಾವಣೆ ಚರ್ಚೆ ಮಾಡಲಿಕ್ಕೆ ಅಲ್ಲಿ ಸೇರಿದ್ದಾರೆ ಅಂತೇಳುವಂಥ ಮಾಹಿತಿ ನನಗೆ ಬಂದಿದೆ. ನನ್ನ ಹೆಸರು ದಯವಿಟ್ಟು ಎಲ್ಲಿ ಉಲ್ಲೇಖ ಮಾಡಬೇಡಿ, ಆದ ಕಾರಣ ಇದರ ಬಗ್ಗೆ ಗಮನ ಹರಿಸಿ ಅಂತ ಹೇಳುವಂಥದ್ದು ನಾನು ಅವರಿಗೆ ಅಶ್ಯೂರ್ ಮಾಡಿದೆ. ಇಲ್ಲ, ನಿಮ್ಮ ಬಗ್ಗೆ ಜೀವ ಹೋದರೂ ನಿಮ್ಮ ಹೆಸರನ್ನು ಅಥವಾ ಮತ್ತೊಂದನ್ನು ಹೇಳುವಂಥದ್ದನ್ನು ಮಾಡೋದಿಲ್ಲ ಅಂಥೇಳಿ ನಾನು ಅಧ್ಯಕ್ಷರಿಗೆ ಮತ್ತು ನಮ್ಮ ವಿರೋಧ ಪಕ್ಷ ನಾಯಕರಿಗೆ ನನ್ನ ಫೋನಿಂದ ಟ್ರೈ ಮಾಡಿದೆ. ಅವರು ಲಭ್ಯ ಆಗಲಿಲ್ಲ. ನನಗೆ ಪಕ್ಷದ ಪ್ರಮುಖರಿಗೆ ಹೇಳೋಣ ಅಂಥೇಳಿ ನಮ್ಮ ಒಬ್ಬ ಪ್ರಧಾನ ಕಾರ್ಯದರ್ಶಿ, ರಾಜ್ಯ ಪ್ರಧಾನ ಕಾರ್ಯದರ್ಶಿ, ಅವರಿಗೆ ಅಧ್ಯಕ್ಷರಷ್ಟೇ ಜವಾಬ್ದಾರಿ ಇದೆ, ವಿರೋಧ ಪಕ್ಷ ನಾಯಕರಷ್ಟೇ ಜವಾಬ್ದಾರಿ ಇದೆ. ಅವರಿಗೆ ನಾನು ಇದನ್ನು ಹೇಳುವಂಥದ್ದು ಮಾಡಿದ್ದು, ನೋಡಿ ಈ ರೀತಿ ಹೇಳ್ತಾ ಇದ್ದಾರೆ. ಯಾವಾಗ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ ಮೇಲೆ ಪ್ರಥಮ ಸವಾಲು ಅದನ್ನು ಹೇಗೆ ಸ್ವೀಕಾರ ಮಾಡಿದ್ದಾರೆ ಅಂತ ಹೇಳಿದರೆ 100% ಈ ಕಾರ್ಯಕ್ಕೆ ಯಾವುದೇ ಹಂತಕ್ಕೆ ಹೋಗಲಿಕ್ಕೆ ರೆಡಿ ಅಂತ ಹೇಳುವಂಥದ್ದು. ಒಂದು ವೇಳೆ ಅದರಲ್ಲೇನಾದ್ರು ಫೈಲ್ಯೂರ್ ಆದರೆ ಅವರ ರಾಜಕಾರಣವೇ ಒಂದು ರೀತಿ ಕೊನೆ ಆಗುವಂಥ ಪರಿಸ್ಥಿತಿ ಇತ್ತು. ಆದ ಕಾರಣ ಇದರ ಬಗ್ಗೆ ಗಮನ ಹರಿಸಿ ಇದು ಖಂಡಿತವಾಗಿ ಏನೋ ನಡೀತಾ ಇದೆ ಅಂತ ಹೇಳುವಂಥದ್ದನ್ನು ಅವರಿಗೆ ಹೇಳಿ ನಾನು ನನ್ನಷ್ಟಕ್ಕೆ ಸುಮ್ಮನೆ. ಬಿಜೆಪಿ ನಾಯಕರ ಸ್ಥಿತಿಗೆ ಕಾಂಗ್ರೆಸ್ ನಾಯಕರ ವ್ಯಂಗ್ಯ. ಇನ್ನು ಬಿಜೆಪಿಯೊಳಗಿನ ಅಡ್ಡಮತದ ಅಧ್ವಾನಕ್ಕೆ ಕಾಂಗ್ರೆಸ್ಸಿಗರು ಮುಸಿ ಮುಸಿ ನಗುವಂತಾಗಿದೆ. ಬಿಜೆಪಿ ಅವರು ರಾಮನ ಹೆಸರಲ್ಲೇ ಲೂಟಿ ಮಾಡುವವರು, ಅಂಥವರು ಮಂಜುನಾಥ ಸ್ವಾಮಿ ಹೆಸರಲ್ಲಿ ಸತ್ಯ ಹೇಳ್ತಾರಾ ಅಂತ ಪ್ರಿಯಾಂಕ್ ಖರ್ಗೆ ವ್ಯಂಗ್ಯವಾಡಿದ್ದಾರೆ. ಯಾರ್ಯಾರು ಅಡ್ಡ ಮತದಾನ ಮಾಡಿದ್ದಾರೆ ಅದನ್ನ ದಯವಿಟ್ಟು ಫಸ್ಟ್ ಅದ್ರ ಬಗ್ಗೆ ಪರಿಶೀಲನೆ ಮಾಡಿ ಆತ್ಮಾವಲೋಕನ ಮಾಡ್ಕೊಳ್ಳಿ. ನೀವು 7 ಜನ 8 ಜನ ಯಾರು ಅಡ್ಡ ಮತದಾನ ಮಾಡಿದ್ದಾರೆ ಅವರ ಹೆಸರುಗಳನ್ನ ಹೇಳಿ, ಅದಾದ್ಮೇಲೆ ನಮ್ಮ ಪಕ್ಷದ ಬಗ್ಗೆ ಚರ್ಚೆ ಮಾಡಿ. ಪಾಪ ಅಧ್ಯಕ್ಷರು ಮಂಜುನಾಥ ಸ್ವಾಮಿ ಹತ್ರ ಹೋಗೋಣ ಅಂತ ಇದ್ದಾರೆ, ಬೇರೆಯವ್ರು ಬೇಡ ಅಂತ ಇದ್ದಾರೆ. ಎಷ್ಟು ಭಾಗ ಆಗಿದೆ? ಇವರು ರಾಮನ ಹೆಸರಲ್ಲೇ ಲೂಟಿ ಮಾಡಿದವರು, ಮಂಜುನಾಥ ಸ್ವಾಮಿ ಅವರ ಹೆಸರಲ್ಲಿ ಇವರು ನಿಜ ಹೇಳ್ತಾರೆ ಅನ್ಕೊಂಡವ್ರ ಇವರು? ಅಯೋಧ್ಯೆನಲ್ಲಿ ಶ್ರೀರಾಮನ ಹೆಸರಲ್ಲೇ ಸಾವಿರಾರು ಕೋಟಿ ಲೂಟಿ ಮಾಡಿದಂತ ಬಿಜೆಪಿಯವರು ಇವತ್ತು ಮಂಜುನಾಥ ಸ್ವಾಮಿ ಅವರಿಗೆ ಬಿಡ್ತಾರ? ಈಗ ಅವರಿಬ್ಬರು ಪಾರ್ಟಿಯವರು ಮತ ಹಾಕಿದ್ದಾರೆ ಅಂತೇಳಿ ಅವರೇ ತಮ್ಮ ವೀಕ್ನೆಸ್ ಅನ್ನ ತೋರಿಸ್ಕೊಂಡಿದ್ದಾರೆ. ಹೌದಾ? ವೀಕ್ನೆಸ್ ಅಂದ್ರೆ ಅದಲ್ಲ, ಒಗ್ಗಟ್ಟಿಲ್ಲ ಅಂತನಲ್ಲ, ತೋರಿಸ್ಕೊಂಡಿದ್ದಾರೆ. ಅವರು ಮತ ಅವರಿಗೆ ಹಾಕ್ಸತಕ್ಕಂಥ ಶಕ್ತಿ ಅವ್ರಿಗಿಲ್ಲ. ಸೊ ಹಾಗಾಗಿ ಮುಂದಿನ ದಿನಮಾನಗಳಲ್ಲಿ ಇನ್ನೂ ಹೆಚ್ಚು ಬಲಿಷ್ಠ ಆಗ್ತದೆ ಕಾಂಗ್ರೆಸ್ ರಾಜ್ಯದಲ್ಲಿ. ಇನ್ನು ಈ ಎಲ್ಲ ಬೆಳವಣಿಗೆಗಳ ಮಧ್ಯೆ ರಾಜ್ಯ ಬಿಜೆಪಿಯ ಬೆಳವಣಿಗೆ ಹೈಕಮಾಂಡ್ ಅಂಗಳ ತಲುಪಿದೆ. ಈಗಾಗಲೇ ಗರಂ ಆಗಿರುವ ಕೇಂದ್ರ ನಾಯಕರು ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಹಾಗೂ ವಿಪಕ್ಷ ನಾಯಕ ಆರ್ ಅಶೋಕ್ಗೆ ಹೈಕಮಾಂಡ್ ಬುಲಾವ್ ನೀಡಿದೆ. ಹೀಗಾಗಿ ಇಬ್ಬರೂ ದಿಲ್ಲಿಗೆ ತೆರಳಿದ್ದಾರೆ. ನಾಳೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ ಭೇಟಿಯಾಗಿ ವರದಿ ಸಲ್ಲಿಕೆ ಮಾಡಲಿದ್ದಾರೆ. ಹೀಗಾಗಿ ಹೈಕಮಾಂಡ್ ನಿರ್ಧಾರ ಭಾರೀ ಕುತೂಹಲ ಮೂಡಿಸಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಹೀಗೆ ಮಂಜುನಾಥನ ಮೇಲೆ ಅಲ್ಲಿ ಆಣೆ ಪ್ರಮಾಣವನ್ನು ಮಾಡಿ ತಮ್ಮ ಶಾಸಕರನ್ನು ಪರೀಕ್ಷೆ ಮಾಡಿಸುವಂಥ ಉದ್ದೇಶವನ್ನು BJP ರಾಜ್ಯಾಧ್ಯಕ್ಷರು ಹೊಂದಿದ್ದಾರೆ. ಆದರೆ ಅದಕ್ಕೆ ಅವರ ಪಕ್ಷದ ಹಿರಿಯ ನಾಯಕರುಗಳೇ ಒಪ್ಕೊಳ್ತಾ ಇಲ್ಲ. ಹೀಗಾಗಿ ಈ ಆಣೆ ಪ್ರಮಾಣ ನಡೀಲಿಕ್ಕಿಲ್ಲ. ಆದರೆ ಈ ರೀತಿಯಾದಂಥ ಒಂದು ಸ್ಥಿತಿ ಯಾಕೆ ಬಂತು ಅನ್ನುವಂಥದ್ದು ಮಾತ್ರ ಅವಲೋಕನ ಆಗಲೇಬೇಕಾಗುತ್ತೆ ಭಾರತೀಯ ಜನತಾ ಪಕ್ಷದಲ್ಲಿ ಕೂಡ.